ಕರಾವಳಿಯಲ್ಲಿ ತೌಕ್ತೆ ಚಂಡಮಾರುತ ಬೀಸುವ ಸಾಧ್ಯತೆ ಇದ್ದು, ಸುರತ್ಕಲ್, ಹೊಸಬೆಟ್ಟು, ಬೈಕಂಪಾಡಿ ಸಹಿತ ವಿವಿಧೆಡೆ ಕರಾವಳಿ ತೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಶುಕ್ರವಾರ ಮಧ್ಯಾಹ್ನ ಭಾರೀ ಗಾಳಿ ಸಹಿತ ಮೋಡದ ವಾತಾವರಣವಿತ್ತು. ಸಮುದ್ರ ತೀರದಲ್ಲಿ ವಾಸಿಸುತ್ತಿರುವ ಮೀನುಗಾರರು ಆತಂಕದಿಂದ ಸಮುದ್ರ ದಂಡೆಯಲ್ಲಿ ನಿಂತು ಸಮುದ್ರದ ಅಬ್ಬರ ಕಂಡು ಸಮುದ್ರ ಕೊರೆತದ ಬಗ್ಗೆ ಭೀತಿ ವ್ಯಕ್ತಪಡಿಸಿದ್ದಾರೆ. ಶಾಸಕ ಡಾಕ್ಟರ್ ವೈ ಭರತ್ ಚಂಡಮಾರುತ ಬೀಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಮೇಯರ್ ಪ್ರೇಮಾನಂದ ಶೆಟ್ಟಿಯವರೊಂದಿಗೆ ಸುರತ್ಕಲ್, ಗುಡ್ಡಕೊಪ್ಲ ಸಮುದ್ರ ತೀರಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಯಾವುದೇ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅನಿವಾರ್ಯವಾದಲ್ಲಿ ಸ್ಥಳಾಂತರಕ್ಕೆ ಕ್ರಮ, ಮೆಡಿಕಲ್ ವ್ಯವಸ್ಥೆ, ಊಟೋಪಚಾರದ ಕುರಿತು ಸಮರ್ಪಕ ಕ್ರಮಕ್ಕೆ ಸೂಚನೆ, ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಈಗ ಸೈಕ್ಲೋನ್ ವಾರ್ನಿಂಗ್ ಇರುವ ಕಾರಣಕ್ಕಾಗಿ ನಾವು ಮೇಯರ್ ಗಮನಿಸಿದ್ರು ಮತ್ತು ಸ್ಥಳೀಯ ಕಾರ್ಪೊರೇಟರ್ಗಳಲ್ಲಿ ಹೇಗೆ ಉಂಟು ವ್ಯವಸ್ಥೆ ಅಂತ ನೋಡಲಿಕ್ಕೆ ಈ ಭಾಗದಲ್ಲಿ ಬಂದಿದ್ದೇವೆ. ಅವರು ಹೇಳಿದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಜಾಗದಲ್ಲುಂಟು. ಅವಶ್ಯಕತೆ ಬಿದ್ದಲ್ಲಿ ನಾವು ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅವರ ಸಹ ಮಾತಾಡಿ NITKಯಲ್ಲಿ ಅವರ ಕ್ಯಾಂಪನ್ನು ಮಾಡಲಿಕ್ಕೆ, ಅಲ್ಲಿ ನಾವೆಲ್ಲಾದರೂ ಪೇಷಂಟ್ಗಳನ್ನು ಅಥವಾ ನಿರಾಶ್ರಿತರನ್ನು ಇಲ್ಲಿನ ಶಿಫ್ಟ್ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಬರಲಿಕ್ಕಿಲ್ಲ, ಬಂದರೆ ಅವರಿಗೆ ಸರಿಯಾದ ಮೆಡಿಕಲ್ ಟ್ರೀಟ್ಮೆಂಟ್ಗೆ ವ್ಯವಸ್ಥೆನಲ್ಲಿ ಕಲ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ನಾವು ಕೋವಿಡ್ ಸಿಸ್ಟಮನ್ನು ಕೋವಿಡ್ನಲ್ಲಿರುವಂಥ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಸಮಯದಲ್ಲಿ ಚಂಡಮಾರುತದ ವಾರ್ನಿಂಗ್ ಬಂದಿದೆ. ನಮ್ಮ ಎಲ್ಲ ಅಧಿಕಾರಿಗಳು, ಕಾರ್ಪೊರೇಷನ್ನ ಎಲ್ಲ ಅಧಿಕಾರಿಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ನಿನ್ನೆಯಿಂದ ಇದರ ಹಿಂದೆ ಬಂದಿದ್ದಾರೆ. ಕೋವಿಡ್ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡ್ತಾ ಇದನ್ನು ಸೈಡ್ ಬೈ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ನಮ್ಮ ಸೈಕ್ಲೋನ್ ಮಿಟಿಗೇಷನ್ ಸೆಂಟ್ರಲ್ಲಿ ವ್ಯವಸ್ಥೆ ಮಾಡಿದ್ದೇವೆ, ಇಲ್ಲಿ ಮಾಡಿದ್ದೇವೆ ಸುರತ್ಕಲ್ಲಿ. ಅದನ್ನು ಬಿಟ್ಟು ಇನ್ನೂ 3-4 ಸ್ಥಳಗಳನ್ನು ಗುರುತು ಹಾಕಿಕೊಂಡಿಟ್ಟಿದ್ದೇವೆ. ಅವಶ್ಯ ಬಿದ್ದಲ್ಲಿ ಅಲ್ಲಿಗೆ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ, ಮೆಡಿಕಲ್ ಟ್ರೀಟ್ಮೆಂಟ್ನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗೆ ಸಹ ಅರೇಂಜ್ ಮಾಡಿ ಇಟ್ಟಿದ್ದೇವೆ. ಪಾಲಿಕೆ ಉಪಮೇಯರ್ ಸುಮಂಗಳ ರಾವ್, ಮಾಜಿ ಮೇಯರ್ ವೇದಾವತಿ, ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ನಯನ ಆರ್ ಕೋಟ್ಯಾನ್, ವರುಣ್ ಚೌಟಾ, ಕಂದಾಯಾಧಿಕಾರಿ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು. 15-16 ನಮಗೆ ಸೈಕ್ಲೋನ್ ವಾರ್ನಿಂಗ್ ಇದೆ. ಸೊ ಅದಕ್ಕೆ ಈಗ ನಾನು ಶಾಸಕ ಬೇರೆಯವರು ಏನೇ ಆಕ್ಟಿವಿಟೀಸ್ ಎಲ್ಲ ಆಗಿದೆ ಅಂತ ಬಗ್ಗೆ ಒಂದು ಸೂಪರ್ವೈಸ್ ಮಾಡೋಕ್ಕೆ ಬಂದೀವಿ. ನಮ್ಮದು NIT ಕರ್ನಾಟಕದಲ್ಲಿ ಒಂದು ರಿಲೀಫ್ ಸೆಂಟರ್ ರೆಡಿಯಾಗಿದೆ. ಆಲ್ರೆಡಿ ಕೋವಿಡ್ ಕೇರ್ ಸೆಂಟರ್ಗೆ ಅಲ್ಲಿ 4 ಬ್ಲಾಕ್ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಒಂದು ಬ್ಲಾಕ್ ಮಾತ್ರ ಅದರಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಅಂತ ಬಿಟ್ಬಿಟ್ಟು ಉಳಿದ 3 ಬ್ಲಾಕ್ಗಳು ರಿಲೀಫ್ ಸೆಂಟರ್ಗಾಗಿ ರೆಡಿಯಾಗಿದೆ. ಅಲ್ಲಿ ಸಪೋಸ್ ಪೇಷಂಟ್ಸನ್ನು ನಾಳೆ ಶಿಫ್ಟ್ ಮಾಡಬೇಕಂದ್ರೆ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಕೊಡೋದಕ್ಕೆ ಹತ್ತಿರ ಇರುವ ಹಾಸ್ಪಿಟಲ್ನಲ್ಲಿನೂ ನಾವು ಮಾತಾಡಿಕೊಂಡು ನಮ್ಮದು ಸುರತ್ಕಲ್ PHC ಅಲ್ಲಿ ಸ್ಟ್ಯಾಂಡರ್ಡಲ್ಲಿ ಇರ್ತಾರೆ. ಏನು ಪ್ರಾಬ್ಲಮ್ ಅಂದರೆ ಅಟೆಂಡ್ ಮಾಡಿ, ಅದೇ ರೀತಿಯಲ್ಲಿ ಕಮ್ಯುನಿಟಿ ಕಿಚನ್ ಬೇಕಂದರೆ ಸೆಟಪ್ ಮಾಡಿಕೊಂಡು ಊಟ ವ್ಯವಸ್ಥೆ ಎಲ್ಲ ಮಾಡೋಕ್ಕೇನು ನಾವು ಕ್ರಮವನ್ನು ತಗೊಳ್ತಾ ಇದ್ದೀವಿ. ಮತ್ತು ಇದು ನಮ್ಮದು ಬೈಲಾರೆ ಹೊಸಪೇಟಿನಲ್ಲಿ ಇರುವ ಸೈಕ್ಲೋನ್ ಮಿಟಿಗೇಷನ್ ಸೆಂಟರ್ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ನಲ್ಲಿ PWD ವತಿಯಿಂದ ಆಲ್ರೆಡಿ ಒಂದು ಬಿಲ್ಡಿಂಗ್ ಆಗಿದೆ. 4 ಫ್ಲೋರ್ಸ್ಗೆ ಇದು ಸೈಕ್ಲೋನ್ ಈ ಥರ ಸಮಸ್ಯೆ ಬರುವಾಗ ರಿಲೀಫ್ಗಾಗಿನೇ ಒಂದು ಬಿಲ್ಡಿಂಗ್ ರೆಡಿ ಆಗಿದೆ. ಅದನ್ನು ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿನೂ ಎಲ್ಲ ಫೆಸಿಲಿಟೀಸು ರೆಡಿ ಇದೆ. ಸಪೋಸ್ ಜನರನ್ನು ಶಿಫ್ಟ್ ಮಾಡಬೇಕಾದ ಅವಕಾಶ ಬಂತಂದರೆ ಅಲ್ಲಿನೂ ನಾವು ಅವರನ್ನು ಶಿಫ್ಟ್ ಮಾಡಿಕೊಂಡು ಏನೇನು ಬೇಕೋ ಆ ಕ್ರಮ ಎಲ್ಲ ತಗೊಳ್ಳೋದಕ್ಕೂ ನಾವು ರೆಡಿ ಇದ್ದೀವಿ.